ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ಇವತ್ತೊಂದು ಸ್ನ್ಯಾಕ್ ರೆಸಿಪಿ ಒಟ್ಟಿಗೆ ಬಂದಿದ್ದೇನೆ. ತುಂಬ ದಿನದಿಂದ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಯಾವಾಗಲೂ ಗಡಿಬಿಡಿಯಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಈಗ ಹೊರಗಡೆ ಒಳ್ಳೆ ಮಳೆ ಬರ್ತಾ ಇದೆ. ಬನ್ನಿ ಇವತ್ತು ಟೀ ಕಾಫಿ ಜೊತೆ ಒಳ್ಳೆ ಕ್ರಿಸ್ಪಿ ಸ್ನ್ಯಾಕ್ಸ್ ಮಾಡೋಣ. ಸೂಪರ್ ಟೇಸ್ಟ್ ಇರ್ತದೆ, ಎಲ್ರಿಗೂ ಇಷ್ಟವಾಗುವಂತಹ ಕೋಡ್ಬಳೆ. ನಾನಿಲ್ಲಿ ಮಾಡ್ತಿರೋದು ಚಿರೋಟಿ ರವೆ ಕೋಡ್ಬಳೆ. ಇದಕ್ಕೆ ಮೊದಲಿಗೆ ಮಸಾಲ ರುಬ್ಕೊಳ್ಬೇಕು. ಈ ಮೆಷರ್ಮೆಂಟ್ ಕಪ್ನಲ್ಲಿ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕೊಂಡಿದ್ದೇನೆ. ಹಾಗೆ ಇದಕ್ಕೆ 4-5 ಖಾರವಾಗಿರುವಂಥ ಹಸಿಮೆಣಸನ್ನು ಕೂಡ ಕಟ್ ಮಾಡಿಕೊಂಡು ಹೀಗೆ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಅಥವಾ ಕಡಿಮೆ ಅದು ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಸೆಟ್ ಮಾಡ್ಕೊಳ್ಬೋದು. ಈ ಫ್ರೈಡ್ ಐಟಮ್ಸ್ಗಳಿಗೆ ಖಾರ ಜಾಸ್ತಿ ಹಾಕಿದರೆ ಏನೂ ಅನಿಸೋದಿಲ್ಲ, ಸರಿಯಾಗಿ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ. ಅದಕ್ಕೆ ನಾನು ಫ್ಲೇವರ್ ಇನ್ನೂ ಚೆನ್ನಾಗಿ ಬರಬೇಕು ಅಂತ ಗಟ್ಟಿ ಇಂಗನ್ನು ತೊಗೊಂಡಿದ್ದೇನೆ. ನಿಮ್ಮ ಹತ್ರ ಇಂಗಿನ ಪೌಡರ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಈ 3 ಪದಾರ್ಥ ಹಾಕ್ಕೊಂಡ್ಮೇಲೆ ಅರಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಚಟ್ನಿ ಥರ ರುಬ್ಬಿ ಫೈನಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ನೋಡಿ, ಇಷ್ಟು ಪೇಸ್ಟ್ ಆದರೆ ಸಾಕಾಗ್ತದೆ. ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ನಿಮ್ಮಲ್ಲಿ ಯಾವ ರವೆ ಇದ್ರೂ ಆಗ್ತದೆ, ಸಣ್ಣ ರವೆ, ಚಿರೋಟಿ ರವೆನೂ ಆಗ್ತದೆ. ಈ ಕಪ್ ಮೆಷರ್ಮೆಂಟ್ ಅಂದರೆ ನಾವು ತೆಂಗಿನ ತುರಿ ತೊಗೊಂಡಿದ್ವಿ ಅಲ್ಲ, ಅದೇ ಕಪ್ನಲ್ಲಿ 1.5 ಕಪ್ ಆಗುವಷ್ಟು ರವೆಯನ್ನು ತಗೊಂಡು ಹಾಕ್ಕೊಳ್ಬೇಕು. ಇದರ ಫ್ಲೇವರ್ಗೆ ಜೀರಿಗೆ ಅಥವಾ ಓಮ, ನಿಮಗೆ ಯಾವ ಫ್ಲೇವರ್ ಇಷ್ಟ ಆಗ್ತದೋ ಅದನ್ನು ತಗೊಳ್ಳಿ. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಓಮವನ್ನು ಕೈಯಲ್ಲಿ ತಗೊಂಡು ಹಾಕಿ ತಿಕ್ಕಿ ಹಾಕೊಳ್ತಾ ಇದ್ದೇನೆ. ಹೀಗೆ ತಿಕ್ಕಿ ಹಾಕೋದ್ರಿಂದ ಅದರ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ತದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಅದೇ ಥರ ಕೋಡುಬಳೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು ಅಂತ ಅಂದರೆ ಎಣ್ಣೆನ ಹೀಗೆ ಚೆನ್ನಾಗಿ ಕಾಯಿಸಿ ಹಾಕ್ಕೊಳ್ಬೇಕಾಗ್ತದೆ. ನಾನಿಲ್ಲಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ನಾನು 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಬಿಸಿ ಆಗಿರೋದ್ರಿಂದ ಅದನ್ನು ಹೀಗೆ 1 ಸ್ಪೂನ್ನಿಂದ ಚೆನ್ನಾಗಿ ರವೆ ಒಟ್ಟಿಗೆ ಮಗುಚಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿದ ನಂತರ ನಾವು ಆವಾಗಲೇ ಕಾಯಿ ಚಟ್ನಿ ಥರ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು ಮಿಕ್ಸ್ ಮಾಡುವಾಗ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಳ್ಳುವ ಅಗತ್ಯವೇ ಇಲ್ಲ. ಬರೀ ಎಣ್ಣೆ ಹಾಗೂ ಚಟ್ನಿಯ ನೀರಿನ ಪಸೆಗಳೇ ಸಾಕಾಗ್ತದೆ. ಹಾಗೆ 1.5 ಕಪ್ ರವೆಗೆ 1 ಕಪ್ ಅಂದರೆ ಅರ್ಧ ಕಡಿ ಆಗುವಷ್ಟು ತೆಂಗಿನಕಾಯಿ ತುರಿ ಕರೆಕ್ಟಾಗಿ ಆಗ್ತದೆ. ಸ್ವಲ್ಪ ಕೂಡ ನೀರನ್ನು ಮಿಕ್ಸ್ ಮಾಡದೇನೆ ಇಷ್ಟರಲ್ಲೇ ಚೆನ್ನಾಗಿ ನಾದಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಬರೀ ರವೆ ಆದ್ರಿಂದ ಇದು ನಾದಿದಷ್ಟು ಚೆನ್ನಾಗಿ ಹೊಂದ್ಕೊಳ್ತದೆ. ಹಾಗೆ ಬೇಗನೆ ಸಾಫ್ಟ್ ಕೂಡ ಆಗಿ ಬರ್ತದೆ. ನೋಡಿ ಎಷ್ಟು ಚೆನ್ನಾಗಿ ನಾದಿ ಸಾಫ್ಟ್ ಆಗಿ ಕಲಸಿಟ್ಕೊಳ್ತಾ ಇದ್ದೇನೆ. ತುಂಬ ಗಟ್ಟಿನೂ ಆಗಬಾರ್ದು, ಹಾಗೆ ತುಂಬ ಸಾಫ್ಟ್ ಕೂಡ ಆಗಬಾರ್ದು. ಹದವಾಗಿ ಈ ಥರ ಇರಬೇಕು. ತುಂಬ ಸಾಫ್ಟ್ ಆದರೂ ಕೂಡ ಎಣ್ಣೆ ತುಂಬ ಎಳ್ಕೊಳ್ತದೆ. ಗಟ್ಟಿ ಆದರೂ ಕೂಡ ನಾವು ಕೋಡೊಬ್ಬಳೆ ಮಾಡುವಾಗ ಬಿರುಕು ಬಿಡುವ ಚಾನ್ಸಸ್ ಇರ್ತದೆ. ಟೈಮ್ ಇದ್ದರೆ ಇದನ್ನು ಹೀಗೆ ಚೆನ್ನಾಗಿ ಕಲಸಿ ಇದನ್ನು 15 ನಿಮಿಷ ಹೀಗೆ ಮುಚ್ಚಿಟ್ಟು ಬಿಡಿ. ಅದು ಆದ ನಂತರ ಈಗ ಸ್ವಲ್ಪ ನಾದಿ ಬಿಟ್ಟು ಸಣ್ಣ ಗಾತ್ರದ ಉಂಡೆಗಳನ್ನು ತಗೊಂಡು ಈ ರೀತಿ ರೋಲ್ ಮಾಡಿ ತಿಕ್ಕಿ ಕೋಡ್ಬಳೆ ಶೇಪ್ನಲ್ಲಿ ರೋಲ್ ಮಾಡಿ ಇಟ್ಕೊಂಡು ಬಿಡೋದು ಅಷ್ಟೇ. ತುಂಬ ಸಿಂಪಲ್ ಈ ರೆಸಿಪಿ. ಯಾವಾಗಲೂ ನಾವೆಲ್ಲ ಅಕ್ಕಿ ಹಿಟ್ಟಿನ ಕೋಡ್ಬಳೆ ಮಾಡ್ತೇವೆ ಅಥವಾ ಮೈದಾ ಹಾಗೂ ರವೆಯನ್ನು ಮಿಕ್ಸ್ ಮಾಡಿ ಮಾಡ್ಕೊಳ್ತೇವೆ. ಬರೀ ಚಿರೋಟಿ ರವೆನಲ್ಲಿ ಹಸಿಮೆಣಸಿನಕಾಯಿ ಹಾಕೊಂಡು ನೀವು ಯಾವತ್ತಾದ್ರೂ ಚಿರೋಟಿ ರವೆ ಕೋಡ್ಬಳೆ ಮಾಡಿದ್ದೀರಾ? ಮಾಡಿಲ್ಲ ಅಂತ ಅಂದರೆ ಖಂಡಿತ ಟ್ರೈ ಮಾಡಿ. ಕೆಲವೊಮ್ಮೆ ಮಾಡಿದ ದಿವಸ ಕೋಡ್ಬಳೆ ತುಂಬ ಕ್ರಿಸ್ಪಿಯಾಗಿ ಇರ್ತದೆ, ಮತ್ತೆ ನೆಕ್ಸ್ಟ್ ಡೇ ಆಗ್ತಾ ಹೋದ ಹಾಗೆ ಸ್ವಲ್ಪ ಸಾಫ್ಟ್ ಆಗ್ತಾ ಹೋಗ್ತದೆ. ಹಾಗಾಗಿ ಈ ರೆಸಿಪಿ ಪರ್ಫೆಕ್ಟಾಗಿ ಬರ್ತದೆ. ನಾವು ಯಾವಾಗ ಇದ್ರೂ ತುಂಬ ಕ್ರಿಸ್ಪಿಯಾಗಿಯೇ ಇದನ್ನು ತಿನ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ. ಹಾಗಾಗಿ ಇದನ್ನಂತೂ ಎಲ್ಲರೂ ಟ್ರೈ ಮಾಡ್ಬೋದು. ನೋಡಿ, ಈಗ ಎಲ್ಲ ರೋಲ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಈ ಕಡೆ ಎಣ್ಣೆ ಮೀಡಿಯಮ್ ಉರಿಯಲ್ಲಿ ಇಟ್ಟು ಕಾದಿರಬೇಕು. ಜೋರು ಉರಿ ಕೂಡ ಇಟ್ಕೊಳ್ಬಾರ್ದು. ಹಾಗೆ ಫ್ರೈ ಮಾಡುವಾಗ ಉರಿಯನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಹೀಗೆ ಒಂದೊಂದನ್ನು ಹಾಕಿ ಹಾಗೆ ಸ್ವಲ್ಪ ಗಟ್ಟಿ ಆಗುವವರೆಗೆ ಬಿಟ್ಟು ಬಿಡಬೇಕು. ಅದು ಸಾಫ್ಟ್ ಆಗಿರೋದ್ರಿಂದ ಫಸ್ಟ್ ಹಾಕಿದ ತಕ್ಷಣ ನಾವು ಮಗ್ಚಬಾರ್ದು. ಸ್ವಲ್ಪ ಅದನ್ನು ಉರಿಯಲ್ಲೇ ಕಾಯಲಿಕ್ಕೆ ಬಿಡಬೇಕು. ಈ ಎಣ್ಣೆಯ ನೊರೆಯೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ ಅನಿಸುವಾಗ ಅದನ್ನು ನಾವು ಮಗ್ಚಬಹುದು. ಆವಾಗ ನೋಡಿ ಸ್ವಲ್ಪ ಬಣ್ಣ ಕೂಡ ಹಾಗೆ ಬದಲಾಗಿರೋದು ಕಾಣ್ತದೆ. ನೋಡಿ, ಈಗ ಚೆನ್ನಾಗಿ ಬಣ್ಣ ಕೂಡ ಬದಲಾಗಿದೆ. ಇದು ಇಷ್ಟು ಆದರೆ ಸಾಕು. ನಾವು ಇದನ್ನು ತೆಗೆದು ಆಚೆ ಇಟ್ಕೊಳ್ಬೋದು. ಅಷ್ಟರೊಳಗೆ ನಾವು ನೆಕ್ಸ್ಟ್ ಹಾಕಲಿಕ್ಕೆ ಇರುವಂತಹ ಅದನ್ನು ಕೂಡ ರೆಡಿ ಮಾಡಿ ಇಡ್ಬೋದು. ಈಗ ನೋಡಿ, ಪುನೊಂದು ಬ್ಯಾಚ್ನಲ್ಲಿ ನಾನು ಅದೇ ಥರ ಒಂದೊಂದಾಗಿಯೇ ಕೋಡ್ಬಳೆಗಳನ್ನು ಹೀಗೆ ಎಣ್ಣೆಯಲ್ಲಿ ಬಿಡ್ತಾ ಇದ್ದೇನೆ. ಫಸ್ಟಿಗೆ ಇದು ಚೆನ್ನಾಗಿ ನೊರೆ ಬಂದಿರ್ತದೆ.
ಇದು ನರೆ ಎಲ್ಲ ಕಡಿಮೆ ಆದ ನಂತರ ನಾವು ಇದನ್ನು ಮಗ್ಚ್ಕೊಂಡು ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಕಾಯಿಸಬೇಕು. ನಾವು ನಾದುವಾಗ ಕೂಡ ಅಷ್ಟೇ ಕೈಗೆ ಏನು ಎಣ್ಣೆ ಎಲ್ಲ ಹಾಕೋ ಅಗತ್ಯ ಇಲ್ಲ. ಯಾಕೆಂದರೆ ಕಲಿಸುವಾಗಲೇ ಅಷ್ಟು ಬಿಸಿ ಎಣ್ಣೆಯನ್ನು ಹಾಕಿರೋದ್ರಿಂದ ಕೈಗೆ ಏನೂ ಅಂಟೋದೇ ಇಲ್ಲ. ಚೆನ್ನಾಗಿ ನಾದಿ ಮಾಡೋದಷ್ಟು ಕೋಡುಬಳೆಗಳು ಈ ರೋಲ್ಗಳು ಚೆನ್ನಾಗಿ ಬರ್ತವೆ. ಹಾಗೆ ಕಾಯಿಸ್ಲಿಕ್ಕೂ ಎಣ್ಣೆ ಜಾಸ್ತಿ ಹೀರ್ಕೊಳ್ಳೋದಿಲ್ಲ, ಕ್ರಿಸ್ಪಿಯಾಗಿ ಬರ್ತದೆ. ನೋಡಿ, ಈ ಥರ ಎಲ್ಲವನ್ನು ಗೋಲ್ಡನ್ ಬ್ರೌನ್ ತನಕ ಆಗುವ ತನಕ ನಾವು ಫ್ರೈ ಮಾಡಿ ತೆಗೆದು ಬಿಡೋದು. ಇದೇ ಥರ ನಾನು ಎಲ್ಲ ಈ ರೋಲ್ ಮಾಡಿಟ್ಟಂತಹದ್ದನ್ನು ಎಣ್ಣೆಯಲ್ಲಿ ಹೀಗೆ ಕಾಯಿಸಿ ತೆಗೆದುಕೊಳ್ತೇನೆ. ಹೀಗೆ ತೆಗೆದು ಟಿಶ್ಯೂ ಪೇಪರ್ನಲ್ಲಿ ಹಾಕಿ ಎಕ್ಸ್ಟ್ರಾ ಇರುವಂತಹ ಎಣ್ಣೆಯನ್ನು ಕೂಡ ಇದು ಚೆನ್ನಾಗಿ ಹೀರ್ಕೊಂಡು 2-3 ನಿಮಿಷದ ಮೇಲೆ ನಾವು ಇದನ್ನು ಟೇಸ್ಟ್ ಮಾಡಿ ನೋಡಬೇಕು. ಬಿಸಿ ಇರುವಾಗಂತೂ ಟೇಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ತಣ್ಣಗೆ ಆಗ್ತಾ ಆಗ್ತಾ ಕ್ರಿಸ್ಪಿ ಕೂಡ ಆಗ್ತಾ ಬರ್ತದೆ. ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನು ಫ್ರೈ ಮಾಡಬೇಕು, ಹೈ ಫ್ಲೇಮ್ನಲ್ಲಿ ಕಾಯಿಸಲೇಬಾರ್ದು. ಇದಕ್ಕೆ ನೋಡಿ, ಹಸಿಮೆಣಸಿನಕಾಯಿ ಹಾಕಿರೋದು ಅಂತ ಗೊತ್ತೇ ಆಗೋದಿಲ್ಲ. ಈ ಕಲರ್ ನೋಡಿದರೆ ಒಣಮೆಣಸಿನಕಾಯಿ ಹಾಕಿ ಮಾಡೋ ಥರ ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ತುಂಬ ಗರಿಗರಿಯಾಗಿ ಬಂದಿದೆ. ಮಳೆ ಬರ್ತಾ ಇರುವಾಗ ಕೆಲವೊಮ್ಮೆ ಬಿಸಿ ಬಿಸಿ ಮಾಡಿ ತಿನ್ನಲಿಕ್ಕೆ ಆಗದಿದ್ದರೆ ಈ ರೀತಿ ಕೋಡುಬಳೆಗಳನ್ನಂತೂ ಮಾಡ್ಬೋದು. ಇದನ್ನು ಮಾಡಿ ಇಟ್ಕೊಂಡ್ಬಿಟ್ರೆ ಸಂಜೆ ಟೀ ಟೈಮ್ನಲ್ಲಿ ಟೀ ಕಾಫಿ ಜೊತೆ ತಿನ್ನಲಿಕ್ಕೆ ಸೂಪರ್ ಆಗಿರ್ತದೆ. ನಿಮಗೂ ಕೂಡ ಈ ರೆಸಿಪಿ ತುಂಬಾ ಇಷ್ಟವಾಗಿರ್ತದೆ ಅಂತ ಭಾವಿಸ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೆ ಶೇರ್, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.